सहनाववतु सहनौ भुनक्तु सह वीर्यं करवावहै तेजस्विनामधीतमस्तु मा विद्विषावहै। ओम शांति शांति शांति। ಯಾವ ಪರಮದಯಾಮಯನಾದ ಕರುಣಾನಿಧಿಯಾದ ಸಕಲ ಜೀವಾತ್ಮಗಳಿಗೆ ಲೇಸು ಬಯಸುವವನಾದ ಬ್ರಹ್ಮಾಂಡದ ಜೀವಕೋಟಿ ಒಡೆಯನಾದ ಆ ಭಗವಂತನಲ್ಲಿ, ಆ ದೇವನಲ್ಲಿ, ಆ ಅಲ್ಲಾಹನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಾನವ ಕುಲ ಜಯವಾಗಲಿ ಎಂದು ಈ ಧರಿಗೆ ಅವತರಿಸಿ ಬಂದಂಥ ಎಲ್ಲ ಸಂತರಲ್ಲಿ, ಮಹಂತರಲ್ಲಿ, ಪೀರ್ ಪೈಗಂಬರರಲ್ಲಿ, ಎಲ್ಲ ಮಹಾತ್ಮರಲ್ಲಿ ಶಾಂತಿಯ ಸಂದೇಶವನ್ನು ಕಳಿಸುತ್ತಾ ಇಂದು ಲಕ್ಕಲ್ಕಟ್ಟಿ ಗ್ರಾಮದಲ್ಲಿ ಸದ್ಗುರು ಶ್ರೀ ವೀರಭದ್ರ ಸ್ವಾಮಿಗಳ 73ನೇ ಪುಣ್ಯಾರಾಧನೆ ಸ್ಮರಣೆಯ ಅಂಗವಾಗಿ ಏರ್ಪಡಿಸಿದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸ್ವಾಮೀಜಿಯವರಲ್ಲಿ, ಗುರು ಮಾತೆಯರಲ್ಲಿ, ಎಲ್ಲ ಸಿದ್ಧಿ ಪುರುಷರಲ್ಲಿ, ಈ ಮಹಾತ್ಮರ ಜೀವನವನ್ನು ಸಂದೇಶವನ್ನು ಆಲಿಸಲು ಬಂದಂಥ ಎಲ್ಲ ತಾಯಂದಿರಲ್ಲಿ, ಗುರು ಹಿರಿಯರಲ್ಲಿ, ಅಣ್ಣ ತಮ್ಮಂದಿರಲ್ಲಿ ನನ್ನ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆ ದೇವನು ಶಾಂತಿ, ಕರುಣೆ, ಸಮೃದ್ಧಿಯನ್ನು ದಯಪಾಲಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ತಾವೆಲ್ಲರೂ ಸತತವಾಗಿ ಶರಣರ ಸಂದೇಶವನ್ನು ಕೇಳ್ತಾ ಇದ್ದೀರಿ. ನಿಜಕ್ಕೂ ನೀವೆಲ್ಲ ಆತ್ಮಗಳು ಪವಿತ್ರ ಆತ್ಮ ಆಗ್ಯಾವು ಅನ್ನುವಂಥ ಭಾವನೆ ಇಟ್ಟುಕೊಂಡು ಮಾತಾಡ್ತೀವಿ. ಒಬ್ಬ ಶರಣರ ಜೀವನದ ಒಂದೊಂದು ಗಳಿಗೆ ಮಾನವನಿಗೆ ಮಾರ್ಗದರ್ಶನ. ಆದ್ದರಿಂದ ಜ್ಞಾನಿಗಳು ಹೇಳ್ತಾ ಇದ್ದಾರ, ಸೂರ್ಯ ಉದಯವಾದಾಕ್ಷಣ ಮೊದಲನೆಯ ಕಿರಣ ಮೊಗ್ಗಿ ಮೇಲೆ ಬಿದ್ದಾಕ್ಷಣ ಹೆಂಗ ಆನಂದದಿಂದ ಮುಗುಳ್ನಗಿ ನಗುತ್ತಾ ಅರಳ್ತದನೋ ಹಂಗ ತಮ್ಮೆಲ್ಲರ ಹೃದಯಗಳು ಮಹಾತ್ಮರ ವಾಣಿಗಳನ್ನು ಕೇಳಿ ಅರಳ್ಯಾವು ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು ಮಾತಾಡ್ತಾರೆ. ನಿಜಕ್ಕೂ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಈ ಮಹಾತ್ಮರನ್ನು ಅಂಥವ್ರು ಈ ಧರಿಗೆ ಬರ್ತಾರಲ್ಲ, ಅವರಲ್ಲಿ ಯಾವುದೇ ಜಾತಿ, ಮತ, ಪಂಥ ಅನ್ನುವಂಥದ್ದನ್ನು ಇಟ್ಟುಕೊಂಡು ಬರುವುದಿಲ್ಲ. ಬಸ್ ಮಾನವ ಕುಲ ಜಯವಾಗಲಿ ಅನ್ನುವಂಥ ಇದು ಒಂದು ಸಂದೇಶವನ್ನು ತಗೊಂಡು ಬರ್ತಾರೆ. ಅವ್ರ ಕಡೆ ಯಾವುದು ಜಾತಿ ವಿಷ ಅನ್ನುವಂಥದ್ದಿರುವುದಿಲ್ಲ. ಅವರು ನೋಡುವಂಥ ನೋಟ ಮಾನವ ಕಲ್ಯಾಣ ಆಗಲಿ, ಇದೇ ಉದ್ದೇಶದಿಂದ ಈ ದಾರಿಗೆ ಬರುವುದು. ಆದ್ದರಿಂದ ಈಗೇನು ನೀವು ಭಾಳ ದಿವಸದಿಂದ ಅವರ ಚರಿತ್ರೆಯನ್ನು, ವೀರಭದ್ರ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯನ್ನು, ಸಿದ್ಧಾರೂಢ ಸ್ವಾಮಿಗಳವರ ಜೀವನ ಚರಿತ್ರೆಯನ್ನು, ಇದರಂತೆ ಹಲವಾರು ಎಷ್ಟು ಶರಣರು ಬಂದು ಹೋದರು, ಅವರೆಲ್ಲಿ ಬರೀ ಒಂದೇ ಒಂದು ಉದ್ದೇಶ, ಮಾನವ ಕುಲ ಜಯವಾಗಬೇಕು. ಏನೆಲ್ಲ ಕಷ್ಟ ಬರುವುದಿದ್ರೆ ಅದು ನನಗೆ ಬರಲಿ, ಜಗದಳಲು ನನಗಿರಲಿ, ನನ್ನಳಲು ಜಗಕ್ಕಿರದಿರಲಿ, ಜಗತ್ತಿನ ನೋವು ನನಗ, ನನ್ನ ನೋವು ಯಾರಿಗೆ ಬೇಡ ಅನ್ನುವಂಥ ಶರಣಕ್ಕಣ. ಅರಿತೊಡೆ ಶರಣ, ಮರೆಯದೊಡೆ ಮಾನವ ಅಂತ.
ಒಂದು ಸಲ ಈ ಮಾನವ ಜನ್ಮಕ್ಕೆ ಬಂದೇವಲ್ಲ, ಇದನ್ನು ಅರ್ಥ ಮಾಡಿಕೊಂಡು ಬದುಕಿದ್ದಾದ್ರೆ ನಾವೇನೈತೆ ನೋಡು ಮನುಷ್ಯರಾಗ್ತೇವೆ. ಅದನ್ನು ಅರ್ಥಕೊಂಡು ನಾವು ಜೀವನ ಕಳೆದ್ರು ಅವರೆಲ್ಲ ಶರಣರಾದರು. ಶರಣರ ಉದ್ದೇಶ ಮಾನವರ ಕಲ್ಯಾಣ ಆಗಲಿ. ಹೆಂಗ ಅಣ್ಣ ಬಸವಣ್ಣನವರು ಒಂದು ಮಾತನ್ನ ಹೇಳ್ತಾ ಇರ್ತಾರ, ಅವನ ಯಾರವ ಅವನಾರವ ಅನ್ನದಿರಯ್ಯ, ಅವ ನಮ್ಮವ ಅವ ನಮ್ಮವ, ಅವ ನಮ್ಮ ಮನಿ ಮಹಾಮನಿಯ ಮಗನೆಂದೆನಿಸಯ್ಯ. ಯಾರನ್ನು ಪದರ ಮಾಡಿ ಮಾತಾಡುವುದಿಲ್ಲ, ಎಲ್ಲರೂ ಅವರು ನನ್ನವರು. ಇದೇ ರೀತಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಮುಂದೆ ಒಂದು ಸ್ರವ ಹೊಂಟಿತ್ತು. ಅದನ್ನು ನೋಡಿ ಕಣ್ಣೀರು ಹಾಕಾಕತ್ತಿದ್ರು. ಶಿಷ್ಯರು ಅಂತಾರ, ಅವ ನಮ್ಮ ಮನುಷ್ಯ ಅಲ್ಲ, ಅವನ ಬಗ್ಗೆ ಯಾಕೆ ಕಣ್ಣೀರು ಹಾಕ್ತೀರಿ ಅಂದಾಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರ, ನಮ್ಮವ ಆಗಲಿಲ್ಲ ಅಂದ್ರೇನಾಯ್ತು, ಅವ ನನ್ನ ಅಣವಾಯಿ, ಅವನ ಬಗ್ಗೆ ನಾನು ಕಣ್ಣೀರು ಹಾಕಲಿಲ್ಲ ಅಂದ್ರೆ ಮತ್ತಾರು ಹಾಕಬೇಕು. ಯಾವುದಕ್ಕೋಸ್ಕರವಾಗಿ ಕಣ್ಣೀರು ಹಾಕಿವೆ ಅಂದ್ರೆ, ಒಂದು ಸಲ ಈ ಮಾನವ ಜನ್ಮ ಸಿಕ್ಕಿತ್ತಲ್ಲ, ಈ ಜನ್ಮದೊಳಗೆ ಅವನ ಹೃದಯದೊಳಗ ಜ್ಞಾನ ಜ್ಯೋತಿ ಬೆಳಗಬೇಕಾಗಿತ್ತು. ಅಜ್ಞಾನದ ಕತ್ತಲದೊಳಗೆ ಏನಿತ್ತು, ಜಗತ್ತಿನಿಂದ ಹೊರಟಾನ. ಆ ದೀಪ ಹಚ್ಚಬೇಕಾಗಿತ್ತಲ್ಲ ನಾನು ಆ ಹೃದಯದೊಳಗೆ. ಆ ದೀಪ ಹಚ್ಚಲಾರದಕ್ಕಾಗಿ ಅಂಧಕಾರದ ಕತ್ತಲೆಯಲ್ಲಿ ಜೀವನವನ್ನು ಸಾಗಿಸಿ ಹೋದ. ಅದಕ್ಕೋಸ್ಕರವಾಗಿ ನಾನು ಕಣ್ಣೀರು ಹಾಕಬೇಕಾಗಿ. ಇದು ಮಹಾತ್ಮರ ವಿಚಾರ. ಸಮಯ ಭಾಳ ಕಡಿಮೆ ಇದ್ದಿದ್ದರಿಂದ ನಾನು ಒಂದು ಶರಣರ ಜೀವನದೊಳಗಿನ ನೋವಿಂದ ಒಂದು ಸತ್ಯ ಕಥೆಗಳನ್ನು ಹೇಳಿ ಮುಗಿಸ್ತೇನೆ. ಶರಣರು ಹೆಂಗಿರ್ತಾರಪ್ಪ ಅಂದ್ರೆ, ಈ ಮಾನವರ ಸಲುವಾಗಿ ದೇವನನ್ನು ಸೋಲಿಸಬಲ್ಲರು. ಸದ್ಗುರು ಅಂತಕ್ಕಂಥವ ಮಾನವರಿಗಾಗಿ ದೇವನನ್ನು ಸೋಲಿಸ್ತಾನ. ಅದು ಹೆಂಗೆ ಸೋಲಿಸ್ತಾನ? ಅದಕ್ಕೆ ಯಾವಾಗಲೂ ಶರಣರು ಹುಚ್ಚರಿದ್ದಂಗೆ ಇರ್ತಾರೆ. ಹಿಂದೆ ಸಾರೋ ಏನಾರು ಬಂದಾಗ ಅಂತಿದ್ರು ನೋಡ್ರಿ, ತಿಳ್ಕೊಂಡು ನಡಿಬೇಕಂದ್ರೆ ಹುಚ್ಚರ ಮಾತು ಕೇಳ್ಕೊಂಡು ನಡೀರಿ, ದುಡ್ಡು ಐತೆ ಅಂತ ದೊಡ್ಡಿಸ್ತನ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕ್ರಿ ಈಗ ಬರೋದು ಕಮ್ಮಿ ಆಗೈತೆ ಅವರು. ಹಂಗೆ ಆ ಒಬ್ಬ ಶರಣ, ಅವ್ರ ಹೆಸರು ಸಿಬ್ಲಿ ಅಂತೇಳಿ ರಹಮತುಲ್ಲಾಹಿ, ಒಂದು ಕಲ್ಲಂಗಡಿ ತಗೊಂಡ್ರು. ಅದನ್ನು 2 ಹೋಳು ಮಾಡಿ ಅದರ ಒಳಗಿಂದ ಕೆಂಪನ್ನು ತೆಗೆದು ತಲೆ ಮೇಲೆ ಹಾಕ್ಕೊಂಡ್ರು. ಹೆಲ್ಮೆಟ್ ಆದಂಗೆ ಆತು. ದಾರಿ ಹಿಡಿದು ಹೊಂಟ್ರು. ಹುಚ್ಚರಿದ್ದಂಗಿರೋದು. ದೇವ ಕೇಳ್ತಾನ ಅವ್ರನ್ನ, ಏ ಸಿಬ್ಲಿ, ಏನದು ನಿನ್ನ ತಲೆ ಮೇಲೆ ಇದ್ದಿದ್ದು? ಇದು ಕಿರೀಟ. ಅದನ್ನು ತೊಗೊಂಡು ಎಲ್ಲಿಗೆ ಹೊಂಟಿದೆ? ನಾ ಮಾರ್ಕೆಟಿಗೆ ಹೊಂಟೇನೆ ಮಾರಲಿಕ್ಕೆ ಅಂದರ ದೇವರಿಗೆ. ಹೌದಾ? ಇದನ್ನು ಖರೀದಿ ತೊಗೊಂತಾರ, ತಗೊಳ್ಳೋರು ತಗೊಳ್ಳಿ, ಬಿಡೋರು ಬಿಡಲಿ. ನಾ ಮಾರಕ್ಕೆ ಹೊಂಟೇನೆ ಇದನ್ನು. ಏನೈತೆ ಅದರ ರೇಟ್? ಅದರ ರೇಟ್ ಕೇಳಕ್ಕೆ ಹೋಗಬೇಡ, ನಿನಗೆ ಖರೀದಿ ಮಾಡೋಕೆ ಆಗೋದಿಲ್ಲ. ಯಾರಿಗೆ? ದೇವರಿಗೆ ಅಂತಾರ. ಏ ಸಿಬ್ಲಿ, ನಾನು ಜಗದ್ದೊಡೆಯ, ಏನೆಲ್ಲ ಮಾಡಬಲ್ಲೆ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡವ ನಾನು. ನಿಂದು ಒಂದು ಕಲ್ಲಂಗಡಿದು ಏನು ತಲೆ ಮೇಲೆ ಹಾಕ್ಕೊಂಡು ನೀನು ಹೆಲ್ಮೆಟ್ ಅಂತಿ, ಕಿರೀಟ ಅಂತ ಹೇಳಾಕತ್ತಿ ಅಲ್ಲ, ಇದನ್ನು ನನಗೆ ಖರೀದಿ ಮಾಡೋದಾಗೋದಿಲ್ಲ. ನಿಜವಾಗಿ ನಿನಗೆ ಖರೀದಿ ಮಾಡೋದಾಗೋದಿಲ್ಲ. ನಾನು ಜಗದ್ದೊಡೆಯ, ಖರೇ ಜಗದ್ದೊಡೆಯ, ಜಗತ್ ಸೃಷ್ಟಿಕರ್ತನ ನೀನು. ನಿನ್ನ ಬಿಟ್ಟು ಮತ್ತಾರು ಮಾಡಿಲ್ಲ ಖರೆ, ಆದರೆ ಈ ನನ್ನ ಕಿರೀಟ ನಿನಗೆ ಖರೀದಿ ಮಾಡೋಕ್ಕಾಗೋದಿಲ್ಲ. ಆಯ್ತಪ್ಪ, ಅದರ ಬೆಲೆನಾರ ಏನೈತಿ ಹೇಳು ಅಂದ. ಖರೀದಿನ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಕೇಳ್ತಿ ಯಾಕೆ? ನನಗೆ ಖರೀದಿ ಮಾಡೋದಾಗೋದಿಲ್ಲ. ನಿಜವಾಗಲೂ ನಿನಗೆ ಖರೀದಿ ಮಾಡೋದಾಗೋದಿಲ್ಲ. ಆಯಿತು,
ನನಗೆ ಖರೀದಿ ಆಗ್ಲಿಕ್ಕೆ ರಷ್ಟ ಹೋತು, ಅದ್ರ ರೇಟರ ಹೇಳು ನನಗೆ ಅಂತಾನ ದೇವರು. ಆವಾಗ ಆ ಸಿಬ್ಲಿ ಆಯಿತು ಭಾಳ ಪರಿಪರಿಯಿಂದ ಕೇಳ್ತಿ ಅಂದಾಗ ನಾನು ಹೇಳ್ತೇನೆ ಕೇಳಿಲ್ಲೇ, ಇದರ ರೇಟ್ ಇಷ್ಟೈತಿ, ನಿನ್ನ ಕಡೆಗೆ ಇದನ್ನು ತಗೊಳ್ಳೋದ ತಾಕತ್ತಿದ್ರ ಈ ನನ್ನ ಕಿರೀಟದ ಬೆಲೆ ಇಷ್ಟೈತಿ, ನಾಳೆ ಪರಲೋಕದೊಳಗ ನಿನ್ನ ನರಕ ಅನ್ನೋದೇನೈತಲ್ಲ ಅದರೊಳಗ ನನ್ನ ಒಬ್ಬವನ್ನ ಹಾಕಿದ್ರೆ ಎರಡನೇದಾವ ಆ ನರಕದಾಗ ಬಂದಿರಬಾರ್ದು, ಇದ್ರ ಬೆಲೆ ಕೊಡಾಕತ್ತೇನೆ ನಿನಗ ಅಂತ. ಅಂದ್ರೆ ಮಾನವರ ಬಗ್ಗೆ ಇಷ್ಟು ಕಾಳಜಿ. ನಾವು ಒಬ್ಬ ನರಕಕ್ಕೆ ಹೋಗಬೇಕು, ಆದರೆ ಏನಿತ್ತು ನೋಡಿ ಇನ್ನೊಬ್ಬ ಎರಡನೇದಾವ ಏನಿತ್ತು ನರಕಕ್ಕೆ ಹೋಗಬಾರ್ದು. ಇನ್ನು ನರಕಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವ್ರ ಸ್ಥಾನ ಎಲ್ಲೇ ಇರುವುದು? ಎರಡು ಸ್ಥಾನ, ಒಂದು ಸ್ವರ್ಗ ಇನ್ನೊಂದು ನರಕ. ಅಂದ್ರೆ ಎಲ್ಲರೂ ಸ್ವರ್ಗಕ್ಕೆ ಹೋಗಬೇಕು ಮಾನವರು, ಆದ್ರೆ ನರಕಕ್ಕೆ ಯಾರು ಹೋಗಬಾರ್ದು, ನಾವೊಬ್ಬ ಹೋಗ್ಬೇಕು. ಅವಾಗ ಆ ದೇವ ಹೇಳ್ತಾನ, ಇದು ನನ್ನ ಕಡೆಯಿಂದ ಕೆಲಸ ಆಗೋದಿಲ್ಲ. ಇನ್ನೊಂದು, ಒಬ್ಬ ಖಾಜಾ ಮೈನುದ್ದೀನ್ ಚಿಸ್ತಿ ಅಂತೇಳಿ ನೀವೆಲ್ಲರೂ ಕೇಳಿರಬಹುದು. ಒಮ್ಮೆ ಗುರು ಅನ್ನುವಂಥವ್ರು ಹೇಳ್ತಾರ, ಅವರು ಗುರು, ಖಾಜಾ ಮೈನುದ್ದೀನ್, ನಾಳೆ ಬರುವಂಥ ಬೆಳಗಿನ ಪ್ರಾರ್ಥನೆ, ಪ್ರಾತಃಕಾಲದ ಪ್ರಾರ್ಥನೆ ಅಂದರೆ ನಮಾಜ್ ಎಂಬ ಪ್ರಾರ್ಥನೆಯನ್ನ ಯಾರು ನನ್ನ ಹಿಂದೆ ಮಾಡ್ತಾರೋ ಅವರೆಲ್ಲ ಸ್ವರ್ಗವಾಸಿಗಳು. ಇದನ್ನು ಹೋಗಿ ಯಾರು ಸುದ್ದಿ ಮುಟ್ಟಿಸ್ತಾರ ಅವ ನರಕವಾಸಿ ಅಕ್ಕನ. ಮಲಗುವಂಥ ಸಂದರ್ಭದೊಳಗೆ ಗುರು ಶಿಷ್ಯನಿಗೆ ಹೇಳ್ತಾನೆ, ರಾತ್ರಿಯೆಲ್ಲ ವಿಚಾರ ಮಾಡಿ ಏನು ಎಲ್ಲ ಇವತ್ತು ಪ್ರಾರ್ಥನೆ ಮಾಡ್ರಿ, ಪ್ರಾತಃಕಾಲದ ಪ್ರಾರ್ಥನೆ. ಬೆಳಗಿನ ಜಾವ ಎಲ್ಲರೂ ಪ್ರಾರ್ಥನಾ ಮಾಡಿದರು. ತಾಯಂದ್ರೆ ನಾನು ಒಬ್ಬ ನರಕಕ್ಕೆ ಹೋದರೂ ಚಿಂತಲ್ಲ ಗುರುವೇ, ಇವೆಲ್ಲ ಮಾನವರು ಸ್ವರ್ಗಕ್ಕೆ ಹೋಗುವಾರಾಗಬೇಕು. ಇದು ಗುರುವಿನ ಆಸೆ. ಅಂಥ ಪವಿತ್ರ ಗುರುವಿನ ಜೀವನ ಚರಿತ್ರೆಯನ್ನು ನಾವೆಲ್ಲರೂ ಕೇಳೇವೆಲ್ಲ. ಇದು ನಿಜಕ್ಕೂ ಏನಿತ್ತು ನಮ್ಮ ಧನ್ಯಾತ್ಮಿಗಳು ಅಂತ ನಮ್ಮ ಒಳಗ ಸಂತೋಷದಿಂದ ಏನೈತಿ ಉಕ್ಕಬೇಕಾಗಿ. ಇಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಲಕ್ಕದ ಕಟ್ಟಿ ಗ್ರಾಮದವರು ಏನು ಸಣ್ಣ ಚಿಕ್ಕದಾದ ಒಂದು ಹಳ್ಳಿ ಒಳಗೆ ಇಟ್ಟುಕೊಂಡು ಎಲ್ಲ ಮಹಾಜ್ಞಾನಿಗಳನ್ನು ಸಿದ್ಧಿ ಪುರುಷರನ್ನು ಕರೆಸಿ ಈ ಕಾರ್ಯಕ್ರಮ ಮಾಡಕತ್ತಿರಲ್ಲ, ನಿಜವಾಗಿಯೂ ದೇವನ ಸಾನ್ನಿಧ್ಯದಲ್ಲಿ ನಿಮಗಿಂತ ದೊಡ್ಡವರು ಯಾರೂ ಇಲ್ಲ. ಒಂದ್ಸಲ ದರ್ಜಿ ಮಗ ತಂದಿನ ಕೇಳ್ತಾನೆ. ದರ್ಜಿ ಅಂದ್ರೆ ಟೇಲರ್, ಅರ್ಬಿ ಹೊಲಿಯವ. ಅಪ್ಪಾಜಿ ಕತ್ರಿ ಬೆಲೆ ಎಷ್ಟು? ಒಂದು 100 ರೂಪಾಯಿ ಮಗನ. ಗಾತ್ರ ದೊಡ್ಡದು, ಬೆಲೆ ದೊಡ್ಡದು. ಹಾಗಾದ್ರೆ ಈ ಸೂಜಿ ಬೆಲೆ ಎಷ್ಟು ಅಂದಾಗ ತಂದು ಹೇಳ್ತಾನ, ಈ ಸೂಜಿ ಬೆಲೆ 50 ಪೈಸೆ ಮಗನ. ಅಪ್ಪಾಜಿ ಸೂಜಿ ಬೆಲೆ 50 ಪೈಸೆ, ಗಾತ್ರ ಸಣ್ಣದು, ಇದನ್ನು ಹೊಲದ ಮೇಲೆ ಟೊಬ್ಗ್ಯಾಗ ಇಟ್ಕೊಂತಿದಿ. ಕತ್ರಿ ಬೆಲೆ ದೊಡ್ಡದು, ಗಾತ್ರನೂ ಕೂಡ ದೊಡ್ಡದು, ಇದನ್ನು ಕೆಳಗಿಡ್ತೀಯಲ್ಲಪ್ಪಾಜಿ, ಏನಿದು ಅನ್ಯಾಯ ಅಂದಾಗ ತಂದು ಹೇಳ್ತಾನ, ಮಗನ ಗಾತ್ರ ಎಷ್ಟು ದೊಡ್ಡದಿದ್ದರೇನು, ಬೆಲೆ ಎಷ್ಟು ದೊಡ್ಡದಿದ್ದರೇನು, ಅದರ ಕೆಲಸದ ಮೇಲೆ ಮಹತ್ವ ಸಿಗ್ತೈತಿ ಮಗನ. ಈ ಕತ್ರಿ ಕೆಲಸ ಕಟ್ ಮಾಡುವುದೈತಿ, ಅದಕ್ಕಾಗಿ ಇದರ ಬೆಲೆ ಗಾತ್ರ ದೊಡ್ಡದಿದ್ರೂ ಕೂಡ ಇದಕ್ಕೇನಿತ್ತು ಸ್ಥಾನ ಕೆಳಗ. ಅದರ ಸೂಜಿ ಬೆಲೆ 50 ಪೈಸಾ, ಅದರ ಗಾತ್ರ ಸಣ್ಣದಿದ್ರು ಈ ಸೂಜಿ ಜೋಡಿಸುವಂಥ ಕೆಲಸ ಮಾಡ್ತೈತಲ್ಲ, ಅದಕ್ಕೆ ನಾ ತಲೆಯಾಗಿ ಇಟ್ಕೊಂಡೇನಿ. ಅಂಥ ಕೆಲಸವನ್ನು ಇವತ್ತು ಲಕ್ಕಲ್ಕಟ್ಟಿ ಗ್ರಾಮದವರು ಮಾಡಿ. ಇದಕ್ಕೆ ಬೇಕಾಗಿದ್ದೇನಪ್ಪ ಅಂದ್ರೆ ಇದಕ್ಕೆ ಹೃದಯದೊಳಗೆ ಪ್ರೇಮ ಅಂತಕ್ಕಂಥದ್ದು ಬೇಕು. ಪ್ರತಿಯೊಬ್ಬರ ಬಗ್ಗೆ ಬಂದು ಕೊನೆಯದಾಗಿ ಒಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ ವಾಕ್ಯ ಅನ್ನುವಂಥದ್ದನ್ನು ಹೇಳ್ತೀನಿ. ಬಹಳ ಸುಂದರವಾದಂಥ ಅದ್ಭುತವಾದಂಥ ಮಾತೈತೆ. ಒಂದು ಮಾತು ಮೊಹಮ್ಮದ್ ಮಹಾನ್ ಪ್ರವಾದಿ ಹೇಳಿದರು,
ಈ ಬ್ರಹ್ಮಾಂಡದೊಳಗಿರುವಂಥ ಎಲ್ಲ ಮಾನವರು ಒಂದು ದೇಹದ ಅಂಗ ಇದ್ದಂಗ. ಈ ದೇಹದೊಳಗ 360 ಅವಯವಗಳದಾವ, ಅಂಗಗಳದಾವ. ಪ್ರತಿಯೊಂದು ಅಂಗಗಳ ಕೆಲಸ ಬ್ಯಾರೆ, ಇರು ಜಗ ಬ್ಯಾರೆ. ನಾಲ್ಗಿ ಕೆಲಸ ಕಣ್ಣು ಮಾಡೋದಿಲ್ಲ, ಕಣ್ಣಿನ ಕೆಲಸ ಮೆದುಳು ಮಾಡೋದಿಲ್ಲ, ಮೆದುಳಿನ ಕೆಲಸ ಕೈ ಮಾಡೋದಿಲ್ಲ, ಕೈ ಕೆಲಸ ಕಾಲು ಮಾಡೋದಿಲ್ಲ. ಕೆಲಸದೊಳಗೆ ಒಂದಕ್ಕೊಂದು ಯಾವುದು ಸಂಬಂಧ ಇಲ್ಲ. ಇರು ಜಗಾನು ಬ್ಯಾರೆ, ಕೆಲಸ ಬ್ಯಾರೆ, ಇರು ಜಗ ಬ್ಯಾರೆ. ಆದ್ರೆ ಸಂಬಂಧ ಹಿಂಗೈತಿ. ದೇಹದೊಳಗೆ ಕಿರ್ಬಳ್ಳಿಗೆ ಮುಳ್ಳು ನಡ್ತಿಪ್ಪ ಅಂದ್ರೆ ಬಾಯಿ ಆಹ್ ಅಂತೈತಿ, ಕಣ್ಣೀರು ಹಾಕ್ತದ, ರಟ್ಟಿ ಇಂಜೆಕ್ಷನಿಗೆ ಮುಂದಾಕೈತಿ, ನಾಲಿಗೆ ನೋವನ್ನು ಹೇಳ್ತೈತಿ. ಅದಕ್ಕೆ ಅವ ಡಾಕ್ಟರ್ ಏನು ಹೇಳ್ತಾನ, ನೀನು ಇಷ್ಟು ಹೇಳಾಕತ್ತಿಪ್ಪ ಅಂದ್ರೆ ವಿಷ ಗುಳಿಗೆ ತಗೋಬೇಕು, ಪತ್ತೆ ಕಾಯಬೇಕು. ಆಯಿತು, ಪತ್ತೆ ಕಾಯ್ತೈತಿ. ಎದ್ರ ಸಂಬಂಧ? ಕಿರ್ಬಳ್ಳಿನ ಸಂಬಂಧ. ಕಣ್ಣೀರು ಹಾಕ್ತದ, ಮೆದುಳು ವಿಚಾರ ಮಾಡ್ತೈತಿ. ಯಾವ ಡಾಕ್ಟರ್ ಕಡೆಗೆ ಹೋದ್ರಿ ಇದು ಕಿರ್ಬಳ್ ಹಸ ಆದೀತು? ನೀ ಬರೇ ಗಲೀಜಿನಾಗ ಅಡ್ಡಾಡವ, ನಿನ್ನ ಬಗ್ಗೆ ನಾ ವಿಚಾರ ಮಾಡೋದಿಲ್ಲ, ನಾನು ಮ್ಯಾಲದೇನಿ ಹಂಗೆ ಅನ್ನೋದಿಲ್ಲ. ಕಿವಿ ಲಕ್ಷ ಕೊಟ್ಟು ಕೇಳ್ತೈತಿ, ರಟ್ಟಿ ಇಂಜೆಕ್ಷನಿಗೆ ಮುಂದಾಕೈತಿ, ನೀ ಚುಚ್ಕೊಂಡಿ ಅಂತ ನಾ ಯಾಕೆ ಚುಚ್ಕೊಳ್ಳಿ ಅನ್ನೋದಿಲ್ಲ. ಒಂದಕ್ಕೊಂದು ಸೌಹಾರ್ದತೆ, ಭಾವೈಕ್ಯತೆ ಈ ದೇಹದೊಳಗೈತಿ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಏನು ಬ್ರಹ್ಮಾಂಡದೊಳಗದ ಅದು ಈ ದೇಹದೊಳಗೆ ಪಿಂಡಾಂಡದೊಳಗನ ಐತಿ. ಎಂಥ ಭಾವೈಕ್ಯತೆ, ಸೌಹಾರ್ದತೆ ನಮ್ಮ ದೇಹದೊಳಗೈತಿ ಅಂತ ಕೇಳಿದ್ರೆ, ಕಿರುಬಳ್ಳಿಗೆ ಮುಳ್ಳು ನಡುವುದರಿಂದ ಕಣ್ಣೀರು ಹಾಕ್ತದ, ಬಾಯಿ ವಿಷ ಗುಳಿಗಿ ನುಂಗ್ತದ, ಕಿವಿ ಲಕ್ಷ ಕೊಟ್ಟು ಕೇಳ್ತೈತಿ, ಮೆದಳ ವಿಚಾರ ಮಾಡ್ತೈತಿ. ಇದು ಯಾಕೆ ಅಕ್ಕೈತಿ? ದೇಹದಾಗ ಜೀವ ಐತಿ. ಜೀವ ಇರಲಿಲ್ಲ ಅಂದ್ರೆ ಕಣ್ಣ ಕಟ್ಟಿಗೆ ಚುಚ್ಚರಿ ತನ್ನ ಬಗ್ಗೆ ತಕ್ಕಣ್ಣೀರು ಹಾಕೋದಿಲ್ಲ. ಹಂಗ ನೀವಿರು ಜಗ ಬ್ಯಾರಿರಬಹುದು, ನಾವಿರು ಜಗ ಬ್ಯಾರಿರಬಹುದು, ನಾವು ಮಾಡುವ ಕೆಲಸ ಬ್ಯಾರಿರಬಹುದು, ನೀವು ಮಾಡುವ ಕೆಲಸ ಬ್ಯಾರಿರಬಹುದು. ಆದ್ರೆ ಪ್ರೇಮ ಎಂಬುವಂಥ ಜೀವ ಹೃದಯದೊಳಗೈತಲ್ಲ, ಆ ಪ್ರೇಮದಿಂದ ಏನೆತ್ತೋಡು ನಾವೆಲ್ಲರೂ ಇವತ್ತು ಕೂಡಿದ್ದೈತಿ. ಇದ ಭಾವೈಕ್ಯತೆ. ದೇಹದೊಳಗೆ ಒಂದಕ್ಕೊಂದು ಅಂಗಗಳು ಸಾಥ್ ಕೊಡ್ತಾವ. ಅದಕ್ಕಾಗಿ 1400 ವರ್ಷದಿಂದ ಮೊಹಮ್ಮದ್ ಮಹಾನ್ ಪ್ರವಾದಿ ಹೇಳಿದರು, ಈ ಜಗತ್ತೊಳಗಿರುವಂಥ ಎಲ್ಲ ಮಾನವರು ದೇಹದ ಒಂದು ಅಂಗಿದ್ದಂಗ. ಯಶಸ್ವಿ ಆಗಾಕ ದಾರಿ ಮಾತ್ರ ಒಂದು. ವಾಹನ ಬೇಕಾದಿರಬಹುದು. ಇವು ವಾಹನ ಅನ್ನುವಂಥವೇನದಾವಲ್ಲ, ಇವು ಮತ ಇರಬಹುದು, ಧರ್ಮ ಆಗಿರಬಹುದು, ಮಾತ್ರ ದಾರಿ ಒಂದ. ಮೋಕ್ಷಕ್ಕೆ ದಾರಿ ಮಾತ್ರ ಒಂದು. ಇಲ್ಲಿಂದ ನಾವು ಹುಬ್ಳಿಗೆ ಹೋಗ್ಬೇಕಾಗೈತಿ ಅಥವಾ ಗದಗಿಗೆ ಹೋಗ್ಬೇಕಾಗೈತಿ ಅಂದ್ರೆ ವಾಹನ ಮುಖ್ಯನೋ ಅಥವಾ ದಾರಿ ಮುಖ್ಯನೋ? ದಾರಿ ಮುಖ್ಯ. ಕಾರ್ನ್ಯಾಗರ ಹೋಗ್ಬೋದು, ಬಸ್ನ್ಯಾಗ ಹೋಗ್ಬೋದು, ಸೈಕಲ್ನ್ಯಾಗ ಹೋಗ್ಬೋದು, ಏನೂ ಇಲ್ಲಪ್ಪ ಅಂದ್ರೆ ಕಾಲ್ನಡಿಗೆಯಿಂದಾದರೂ ಹೋಗ್ಬೋದು. ಹಂಗಾದ್ರೆ ವಾಹನ ಮುಖ್ಯ ಅಲ್ಲ, ದಾರಿ ಭಾಳ ಮುಖ್ಯ. ಯಶಸ್ವಿ ಆಗುವುದಕ್ಕಾಗಿ ಮನುಷ್ಯನಲ್ಲಿ ಇರುವಂಥ ಹೃದಯದೊಳಗ ಪ್ರೇಮ ಭಾಳ ಮುಖ್ಯ. ಎಲ್ಲಿ ಪ್ರೇಮ ಇರುವುದಿಲ್ಲ, ಮನೆಯಾಗ ಪ್ರೇಮ ಇಲ್ಲ ಅಂದ್ರೆ ಮಣಿ ಒಡೆದು ಹೊಕ್ಕಾವು. ಸಮಾಜದೊಳಗೆ ಪ್ರೇಮ ಇಲ್ಲ, ಸಮಾಜದೊಳಗೆ ಕೋಮು ಗಲಭೆ ಆಗ್ತಾವು. ದೇಶದೊಳಗೆ ಪ್ರೇಮ ಇಲ್ಲ ಅಂದ್ರೆ ದೇಶ ಒಡೆದು ಹೋಗ್ತೈತಿ. ಇವತ್ತು ನೀವೆಲ್ಲ ಕರೆಸಿರೆಲ್ಲ ಎದಕ್ಕೋಸ್ಕರ? ಆ ಹೃದಯದೊಳಗೆ ಪ್ರೇಮದ ದೀಪ ಬೆಳಗಾಕತ್ತೈತಿ. ಎಲ್ಲಿ ಪ್ರೇಮದ ಅಲ್ಲಿ ದ್ವೇಷಕ್ಕೆ ಜಗ ಇಲ್ಲ, ಎಲ್ಲೇ ದ್ವೇಷ ಅದ ಅಲ್ಲೇ ಪ್ರೇಮಕ್ಕೆ ಜಗ ಇಲ್ಲ. ಎಲ್ಲೇ ಬೆಳಕದ ಅಲ್ಲೇ ಕತ್ಲಕ್ಕೆ ಜಗ ಹೆಂಗಿಲ್ಲವೋ ಅದೇ ತರಹ ಪ್ರತಿಯೊಬ್ಬ ಮಾನವೊಳಗೆ ಪ್ರತಿಯೊಬ್ಬನ ಬಗ್ಗೆ ಬಂದು ಪ್ರೇಮ ಅನ್ನುವಂಥದ್ದನ್ನು ಹರಸ್ರಿ. ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಪ್ರೇಮದಿಂದ ಬದುಕ್ರಿ. ಯಾವುದೇ ಜಾತಿ ಮತ ಪಂಥ ಅನ್ನುವಂಥದ್ದನ್ನು ಹಿಡ್ಕೊಂಡು ಕುರಾನ್ ಎಂದು ಮಾತಾಡೋದಿಲ್ಲ. ಮಾನವನ ಕುರಿತು ಮಾತಾಡ್ತೈತಿ ಕುರಾನ್. ಜಾತಿ ಬಗ್ಗೆ ಮಾತಾಡೋದಿಲ್ಲ, ಧರ್ಮದ ಬಗ್ಗೆ ಒತ್ತಿ ಮಾತಾಡೋದಿಲ್ಲ, ಮಾನವರ ಕಲ್ಯಾಣದ ಬಗ್ಗೆ ಬಯಸ್ತೈತಿ. ಅದಕ್ಕೋಸ್ಕರ ಬಂಧುಗಳೇ, ಪ್ರತಿಯೊಬ್ಬರು ಪ್ರೇಮದಿಂದ ಎಲ್ಲಿವರೆಗೆ ಇರ್ತೇವೋ ಅಲ್ಲಿವರೆಗೂ ಮನಿನ ಸ್ವರ್ಗ. ಊರೊಳಗೆ ಪ್ರೇಮದೊಳಗಿದ್ವಿ ಅಂದ್ರೆ ಊರನ ಸ್ವರ್ಗ.
ದೇಶದೊಳಗೆ ಪ್ರೇಮದಿಂದ ಇದ್ವಿ ಅಂದ್ರೆ ಪ್ರೇಮ ನಮ್ಮ ದೇಶನ ಸ್ವರ್ಗ. ಜಗತ್ತಿನೊಳಗೆ ಅದ್ಭುತವಾದಂಥ ದೇಶ ಯಾವುದರ ಇದ್ರ ಅದು ಭಾರತ ದೇಶ. ಆ ದೇಶದೊಳಗೆ ನಾವೇನು ಜನ್ಮ ತಾಳೆ ಬಂದೇವಲ್ಲ, ನಾವು ನಿಜಕ್ಕೂ ಧನ್ಯಾತ್ಮರು ಅನ್ನುವಂಥದ್ದನ್ನು ನಾವು ಮರೆಯಕ್ಕೆ ಹೋಗಬಾರ್ದು. ಆದ್ದರಿಂದ ತಾವೆಲ್ಲರೂ ಬಹಳ ಸಮಯದಿಂದ ಜ್ಞಾನಿಗಳ ಮಾತನ್ನು ಆಲಿಸಿದ್ದೀರಿ. ಆ ಮಾತಿನಂತೆ ನಮ್ಮ ಜೀವನವನ್ನು ಸಾಗಿಸ್ತಾ ನಾವು ಹೋಗಿದ್ದ ಆದ್ರೆ ನಮ್ಮ ಜೀವನ ಏನಿತ್ತು ಸಾರ್ಥಕ ಆಗ್ತದ. ಆ ಜೀವನದೊಳಗೆ ಪ್ರೇಮ ಅನ್ನುವಂಥದ್ದನ್ನು ಒಂದನ್ನು ಇಟ್ಟುಕೊಂಡು ನಾವು ಬದುಕಿದ್ದ ಖರೆ ಆದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತೈತಿ. ಇನ್ನೊಂದು ಕಥೆ ಹೇಳಿ ಮುಗಿಸ್ತೇನೆ. ಒಂದೂರೊಳಗೆ ಮಹಾನ್ ಸಾಹುಕಾರ, 4 ಮಕ್ಕಳು, 4 ಮನಿ ಹಾಕ್ಸಿದ, 4 ಮಕ್ಕಳಿಗೆ ಮದುವೆ ಮಾಡಿದ. ಎಲ್ಲ ಮಕ್ಕಳಿಗೆ ಎಲ್ಲ ಒಪ್ಪಿಸಿ ಕೆಲಸ, ತಾನೊಂದು ಮನೆಯೊಳಗೆ ದೇವರು ಕೋಣಿ ಅಂತ ಮಾಡಿಕೊಂಡು ಸಾಕಿನ 70 ವರ್ಷ ವಯಸ್ಸಾಗಿತ್ತು. ದೇವರ ಸನ್ನಿಧಿ ಒಳಗೆ ಹೋಗೋ ಸಮಯ ಬಂದೈತಿ. ದೇವರ ಜಪ ತಪ ಅನ್ನುವಂಥದ್ದನ್ನು ಮಾಡಿ ನಾ ಈ ಜಗತ್ತಿನಿಂದ ಹೋಗಬೇಕು ಅಂಥೇಳಿ ದಿನ ಆ ದೇವರ ಕೋಲ್ಯಾಗ ಜಪ ಮಾಡ್ತಿದ್ದ. ಒಂದು ದಿವಸ ಮಧ್ಯರಾತ್ರಿ ಒಬ್ಬ ಹೆಣ್ಮಗಳು ಬಂದು, ಸುಂದರವಾದ ಹೆಣ್ಮಗಳು ಬಂದು, ಅಮ್ಮ ಯಾರು ನೀನು? ನಾನು ಈ ಮನಿ ಗೃಹಲಕ್ಷ್ಮಿ, ಮತ್ತು ಈ ಗೌರ್ಮೆಂಟ್ನವ್ರು ಕೊಡ್ತಾರಲ್ಲ ಆ ಲಕ್ಷ್ಮಿ ಅಲ್ಲ. ಮತ್ತು ಆಕೆ ಬಂದಾಗ ಈಗ ಯಾಕ್ರಿ ಗೃಹಲಕ್ಷ್ಮಿ ನಾನು. ಯಾಕಮ್ಮ ಯಾಕೆ ಬಂದಿ? ನಾ ಬಂದಿಲ್ಲ, ಈ ಮನ್ಯಾಗ 70 ವರ್ಷದಿಂದ ಅದೇನಿ, ಭೇಟಿನ ಆಗಿಲ್ಲ. ಹೌದು, ಭೇಟಿ ಆಗುವಂಥದ್ದು ನನಗೇನು ಇದ್ರೊಳು ಅವಶ್ಯ ಇದ್ದಿದ್ದಿಲ್ಲ. ಆದರೆ ಏನು ಮಾಡೋದು, ಈ ಮನ್ಯಾಗ 70 ವರ್ಷದಿಂದ ಇದ್ದು ನನಗೆ ಬೇಸರ ಆಗೈತಿ. ಜನ ನನ್ನ ಸಲುವಾಗಿ ದಾರಿ ಕಾಯಕತ್ತಾರ, ಮನ್ಯಾಗ ಪೂಜಾ ಮಾಡಕತ್ತಾರ, ಹೋಮ ಯಜ್ಞಗಳನ್ನು ಮುಸಲ್ಮಾನರಾದವರು ಓದ್ಕಿನ ಎಲ್ಲ ಮಾಡಾಕತ್ತಾರ, ನನ್ನ ಕರ್ಯಾಕತ್ತಾರ. ಭಾಗ್ಯದ ಲಕ್ಷ್ಮಿ ನಮ್ಮ ಮನೆಗೆ ಬಂದು ಹೋಗು ಅಂತೇಳಿ ಪೂಜಾ ಮಾಡಾಕತ್ತಾರ. ನಾ ಮನೆ ಬಿಟ್ಟು ಹೊಕ್ಕಿದ್ದೆ, ನೀನು ತಪ್ಪು ಮಾಡಲಿಲ್ಲ, ನಿನ್ನ 4 ಮಕ್ಕಳು ತಪ್ಪು ಮಾಡಲಿಲ್ಲ, ನಿನ್ನ ಸ್ವಸ್ಥ್ಯವ್ರು ಬಂದಾರ ಅವರು ತಪ್ಪು ಮಾಡಲಿಲ್ಲ. ಆದ್ರೆ ಏನು ಮಾಡೋದು, ನನಗೆ ಒಂದೇ ಮನೆಯಾಗಿ ಈಗ ಇರಾಕ್ ಬೇಸರ ಆಗೈತಿ, ಹೊಂಟೇನಿ. ಹೋಗುವಾಗ ಏನಾರ ವರ ಕೊಟ್ಟು ಹೋಗಬೇಕಂತ ಬಂದೇನಿ, ಕೇಳು ನೀನು ಅಂತಂದ. ಆತಮ್ಮ ನನಗಂತೂ ಏನು ಬೇಡ, ಸಾಕಷ್ಟು ಗಳಿಸೇನಿ, ನನ್ನ ಮಕ್ಕಳು ಕೇಳಿ ಹೇಳ್ತೇನೆ, ನಾಳೆ ಬಾ ನೀನು ಅಂದವ. ಯಾರಿಗೆ? ಆ ಭಾಗ್ಯದ ಲಕ್ಷ್ಮಿಗೆ. ಹೋದ್ಲು. ಬೆಳಗ್ಗೆ ಎದ್ದು ಉಳಿಕೆ 4 ಮಕ್ಕಳನ್ನ ಕರೆಸಿದ, ಸ್ವಸ್ಥ್ಯಾರನ್ನು ಕರೆಸಿದ. ಹಿಂಗ ಈ ಮನೆಯೊಳಗೆ 70 ವರ್ಷದಿಂದ ಭಾಗ್ಯದ ಲಕ್ಷ್ಮಿ ಅದಾಳಂತ ಭಾಳ ಬೇಸರ ಆಗೈತಿ. ಮಂದಿ ಕರ್ಯಾಕತ್ತಾರ, ಹೋಗಬೇಕಂದಾಳ. ಆದ್ರೆ ಹೋಗೋ ಮುಂದೆ ವರ ಕೊಟ್ಟು ಹೋಗ್ಬೇಕಂದಾಳ. ಏನು ಕೇಳ್ಬೇಕು ಹೇಳ್ರಿ ಅಂತೇಳಿ ಕೇಳಿದ ಹಿರೇ ಮಗನ್ನ. ಅವ ಹಿರೇ ಮಗ ಅಂತಾನ, ಯಪ್ಪ ಹೆಂಗೂ ಹೊಂಟಾಳಪ್ಪ ಅಂದ್ರೆ ಭಾಳಷ್ಟು ಬೆಳ್ಳಿ ಬಂಗಾರ ರೊಕ್ಕ ಕೇಳಿಬಿಡು ಅಂತಂದ. ಒಂದು 7 ತಲೆ ಮಠ ಕುಂತ್ಕೊಂಡು ತಿಂದ್ರು ಸೌದಿರಬಾರ್ದು, ಹಂಗೆ ಕೇಳು. ಭಾಳ ಚಲೋ ವಿಚಾರ ಐತಿ ಮಗನ, ಕೇಳ್ತೇನೆ. 2ನೇ ಮಗನ ಕೇಳಿದ, ಯಪ್ಪ ರೊಕ್ಕ ಬೆಳ್ಳಿ ಬಂಗಾರ ಏನಾದರೂ ಬಂತಂದ್ರ ಇಡೀ ರೇಡ್ ಮಾಡಿ ಗಿಡ್ಯಾರ. ಲೋಕಾಯುಕ್ತರು ರೇಡ್ ಮಾಡಿ ಗಿಡ್ಯಾರ. ಇದನ್ನ ಕೇಳು, 1000 ಎಕರೆ ಕೇಳು, ದುಡ್ದು ಕ್ಯಾಸ್ ರೊಕ್ಕ ಬೆಳ್ಳಿ ಬಂಗಾರ ಮಾಡ್ಕೊಳ್ಳೋಣಂತ. ನಿಂದು ಭಾಳ ಚಲೋ ಐತಿ ವಿಚಾರ. 3ನೇ ಮಗನ ಕೇಳಿದ. ಅವ ಅಂತಾನೆಯಪ್ಪ, ಬೆಳ್ಳಿ ಬಂಗಾರ ದುಡ್ಡು ಎಲ್ಲ ಕೇಳಿದೆ, ಆಸ್ತಿನೂ ಕೇಳಿದೆ, ಅಂದ್ರೆ ಆಡಳಿತ ಇರಲಿಲ್ಲ ಅಂದ್ರೆ ಇವನು ಉಳಿಸ್ಕೊಳಕ್ ಆಗೋದಿಲ್ಲ. ಅಧಿಕಾರನೂ ಬೇಕಾ? ಅಧಿಕಾರ ಕೇಳಿದ್ರ ಜೊತೆಗೆ. ಭಾಳ ಚಲೋ ಐತಿ ನಿಂದು ವಿಚಾರ. ಸಣ್ಣವನ್ನ ಕರೆದ, ಮಗನ ನಿನ್ನ ವಿಚಾರ. ಯಪ್ಪ ನನಗೆ ಅಷ್ಟೊಂಡ ತಿಳಿದಿಲ್ಲ, ನನ್ನ ಏನು ಸಣ್ಣಕ್ಕೆ ಆದರೂ ಭಾಳ ಶಾಣ್ಯಕ್ಕೆ ಅದಳಕಿ, ಆಕಿನ ಕೇಳು ಅಂದವ. ಬಾರ್ಬೇ ತಂಗಿ, ನಿನಗೆ ಎಲ್ಲರೂ ಶಾಣ್ಯಕ್ಕೆ ಅದನಂತಾರ, ನೀ ಬಾ ಏನಂತ ನಿನ್ನ ವಿಚಾರ. ಮಾವಾರ ಎಲ್ಲಿ ಬುದ್ಧಿ ಇಟ್ಟಿರಿ? ಈ ಬೆಳ್ಳಿ ಬಂಗಾರ, ಈ ಆಸ್ತಿ ಅಂತಸ್ತು ಆಡಳಿತ ಎಲ್ಲ ಇದ್ರೂ ಹೃದಯದೊಳಗೆ ನಮಗೆ ಪ್ರೇಮ ಭಾವನ ಇಲ್ಲ ಅಂದ್ರೆ ಹೆಂಗೆ ಜೀವನ ಸಾಕ್ತೈತಿ?
ಬೇಡ, ನಮಗೇನು ಬೇಡ. ಎಲ್ಲಿವರೆಗೆ ಈ ಮನೆಯೊಳಗೆ ಎಷ್ಟು ದಿವಸ ಇರ್ತೇವೆ ಅಲ್ಲಿವರೆಗೆ ಎಲ್ಲರ ಮನದೊಳಗ ದ್ವೇಷ ಬೇಡ, ಅಸಹ್ಯ ಬೇಡ, ನಮ್ಮಲ್ಲಿ ಕ್ರೋಧ ಬೇಡ, ನಮ್ಮೊಳಗ ಮೋಹ ಬೇಡ. ಆದ್ರೆ ನಮ್ಮ ಎದ್ಯಾಗ ಪ್ರೇಮ ಅನ್ನುವಂಥದ್ದನ್ನ ತುಂಬಿ ಹೋಗಂತ ಕೇಳ್ರಿ. ಹೆಂಗಪ್ಪ ಮತ್ತು ಸಣ್ಣಕ್ಕೆ ಆದ್ರೂ ಹಿಂಗೆ ಹೇಳಾಕತ್ತಾಳ, ಮಾವಾರ ಸಂಪತ್ತಿರಬೇಕಂತಲ್ಲ, ಇರಬಾರ್ದು ಅಂತಲ್ಲ, ಸಂತೃಪ್ತಿ ಮಾತ್ರ ಅತ್ಯವಶ್ಯ. ಇದೇ ಆನಂದಮಯ ಜೀವನ, ಇಂಥ ಜೀವನ ಅನ್ನುವಂಥದ್ದನ್ನು ಕೊಟ್ಟು ಹೋಗು ಅಂತೇಳಿ ಆಶೀರ್ವಾದ ಮಾಡಕ್ಕೆ ಹೇಳ್ರಿ ಅಂದ. ಎಲ್ಲರೂ ಒಪ್ಕೊಂಡ್ರು. ಅದಕ್ಕೆ ರಾತ್ರಿ ಆಯ್ತು, ತಮ್ಮ ಕೋಲ್ಯಾಗ ಹೋದ್ರು. ಈ ಮುದುಕನು ತನ್ನ ಕೋಲಿ ಒಳಗೆ ಹೋದ. ಮತ್ತು ರಾತ್ರಿ ಬಂದ್ಲು. ಯಾರು? ಭಾಗ್ಯದ ಲಕ್ಷ್ಮಿ ಒಳಗೆ ಬಂದ್ಲು. ಏನಾತು ಎಲ್ಲ ಹಕ್ಕಿಕತ್ ಹೇಳಿದ ಮೇಲೆ ಹೇಳಿದ, ಮಗ ಹಿಂಗಂದ, ಎರಡನೇ ಮಗ ಹಿಂಗಂದ, ಮೂರನೇ ಮಗ ಹಿಂಗಂದ, ನಾಲ್ಕನೇ ನನ್ನ ಸೊಸಿ ಹಿಂಗಂದಳ. ಎಲ್ಲರೂ ಪ್ರೇಮ ಕೇಳಾಕತ್ತಾರ, ನೀ ಪ್ರೇಮ ಕೊಟ್ಟು ಹೋಗಬಹುದು ಈ ಮನ್ಯಾಗಿಂದ ಅಂದ. ನೆಲ್ಲಾಗ ಚಂಡು ಇಟ್ಕೊಂಡು ನಿಂತ್ಲಗೆ. ಯಾಕೆ ಬೈ ನೆಲ್ಲಾಗ ಚಂಡು ಇಟ್ಕೊಂಡು ನಿಂತೆಲ್ಲ? ಒಳಗೆ ಹೊಂಟ್ಲ. ಎಲ್ಲೇ? ಅಡ್ಗೆ ಮನ್ಯಾಗ. ಅಡಿಗೆ ಮನ್ಯಾಗ ಹೋಗುವಾಗ ಮಾಲೀಕ್ ಅಂತ ನಾವು ಸೌಕಾರ, ನಮಗೆ ಇದನ್ನು ಆಶೀರ್ವಾದ ಮಾಡಿ ಹೋಗಬಹುದು ನೀನು ಅಂದಾಗ ಲಕ್ಷ್ಮಿ ಅಂತಾಳ, ಈ ಜಗತ್ತಿನ ಜನ ನನ್ನ ದಾರಿ ಕಾಯ್ತಾರ. ನಾ ಬರುವುದಕ್ಕಾಗಿ ಹೋಮ ಯಜ್ಞ ಪೂಜಾ ಪುನಸ್ಕಾರ ಎಲ್ಲ ಮಾಡ್ತಾರ. ಆದ್ರೆ ನನಗೆ ಬೇಕಾಗಿದ್ದು ಪ್ರೇಮ ತುಂಬಿದ ಎದಿ ಬೇಕಾಗೈತಿ. ಇಂಥ ಎದಿ ಕಳ್ಕೊಂಡು ಮತ್ತೆ ನಾ ಎಲ್ಲಿ ಕಂಗಾಲಾಗಕ್ಕೆ ಹೋಗಲಿ ಅಂಥ ಹೃದಯವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಗೌರವಿಸಿದ್ರಲ್ಲ, ನಿಜಕ್ಕೂ ಏನೈತಿ ನಾವು ಧನ್ಯಾತ್ಮರು ಅಂತಕ್ಕಂಥ ಮಾತನ್ನು ಹೇಳ್ತಾ, ನನ್ನ ನುಡಿಯೊಳಗೆ ಯಾರಿಗಾದರೂ ಮನನೊಂದಿದ್ದರ ತಮ್ಮಲ್ಲಿ ಈ ವೇದಿಕೆ ಮುಖಾಂತರ ಕ್ಷಮೆಯನ್ನು ಕೇಳ್ತಾ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಸದಾ ನಾವೆಲ್ಲರೂ ಒಂದಾಗಿ ನಾವು ಜೀವನವನ್ನು ಸಾಗಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ವಾಹಿರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.